ನಮಸ್ಕಾರ. ಯಾವುದೇ ಸಾಮ್ರಾಜ್ಯವನ್ನ ನೋಡಿದ್ರೂ ಅದಕ್ಕೊಂದು ಅಂತ್ಯ ಇದ್ದೇ ಇರುತ್ತೆ. ಕೆಲವು ಯುದ್ಧದಲ್ಲಿ ಮಣ್ಣು ಪಾಲಾದ್ರೆ, ಇನ್ನು ಕೆಲವು ಕಾಲನ ಹೊಡೆತಕ್ಕೆ ಸಿಕ್ಕಿ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗುತ್ತೆ. ಬನ್ನಿ, ಇವತ್ತು ನಾವು ಬನವಾಸಿ ಕದಂಬರ ಕಥೆಯ ಕೊನೆಯ ಅಧ್ಯಾಯವನ್ನ ನೋಡೋಣ. ಅವರ ಪತನದ ಹಿಂದಿನ ಕಾರಣಗಳೇನು ಅಂತ ಒಮ್ಮೆ ಚರ್ಚೆ ಮಾಡೋಣ. ನೆನಪಿದೆಯಲ್ವಾ, ನಮ್ಮ ಹಿಂದಿನ ಭಾಗದಲ್ಲಿ ಕದಂಬ ಸಾಮ್ರಾಜ್ಯ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ಮತ್ತೆ ವೈಭವದಿಂದ ಹೇಗೆ ತಲೆ ಎತ್ತಿತ್ತು ಅಂತ ನೋಡಿದ್ವಿ. ಬನವಾಸಿಯ ಬೀದಿಗಳಲ್ಲಿ ಮತ್ತೆ ಒಂದು ಭರವಸೆಯ ಗಾಳಿ ಬೀಸೋಕೆ ಶುರುವಾಗಿತ್ತು. ಆದರೆ ಒಂದು ಶಕ್ತಿ ಇದೆ, ಅದು ಎಲ್ಲದಕ್ಕಿಂತ ದೊಡ್ಡದು. ಅದುವೇ ಕಾಲ. ಇತಿಹಾಸದಲ್ಲಿ ಯಾವ ದೊಡ್ಡ ಸಾಮ್ರಾಜ್ಯವೂ ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಕದಂಬರ ವಿಷಯದಲ್ಲೂ ಅಷ್ಟೇ ಇದೇ ನಿಜವಾಯಿತು. ಹಾಗಿದ್ರೆ ನಮ್ಮ ಕಥೆಯ ಮೊದಲ ಭಾಗ, ಕಾಲದ ನೆರಳು. ಇಲ್ಲಿ ಆ ವೈಭವದಿಂದ ಮೆರೆತಿದ್ದ ಕದಂಬ ಸಾಮ್ರಾಜ್ಯದ ಮೇಲೆ ಪತನದ ಕರಿನೆರಳು ನಿಧಾನವಾಗಿ ಹೇಗೆ ಆವರಿಸೋಕೆ ಶುರುವಾಯಿತು ಅಂತ ನೋಡೋಣ. ಸರಿಸುಮಾರು ಕದಂಬರು ತಮ್ಮ ಆಂತರಿಕ ಜಗಳಗಳನ್ನೆಲ್ಲ ಬಗೆಹರಿಸಿಕೊಂಡು ಸಾಮ್ರಾಜ್ಯಕ್ಕೆ ಒಂದು ಹೊಸ ಚೈತನ್ಯ ಕೊಡ್ತಿದ್ದ ಅದೇ ಸಮಯಕ್ಕೆ ಗಡಿಯಾಚೆಗಿನ ಶತ್ರುಗಳು ತಮ್ಮ ಕಣ್ಣುಗಳನ್ನ ಬನವಾಸಿಯ ಮೇಲೆ ನೆಟ್ಟಿದ್ರು. ಇದು ನಮ್ಮನ್ನ ಕಥೆಯ ಎರಡನೇ ಭಾಗಕ್ಕೆ ಕರ್ಕೊಂಡು ಬರುತ್ತೆ. ಕುಸಿಯುತ್ತಿರುವ ಸಾಮ್ರಾಜ್ಯ ಅಂದ್ರೆ, ಒಂದು ಕಡೆ ಹೊರಗಿನಿಂದ ಶತ್ರುಗಳ ಒತ್ತಡ, ಇನ್ನೊಂದು ಕಡೆ ಒಳಗಿನಿಂದಲೇ ಹುಟ್ಟಿಕೊಂಡ ದೌರ್ಬಲ್ಯಗಳು. ಈ ಎರಡೂ ಸೇರಿ ಸಾಮ್ರಾಜ್ಯವನ್ನ ಹೇಗೆ ಅಲುಗಾಡಿಸ್ತು ಅಂತ ಈಗ ನೋಡೋಣ. ಮೊದಲಿಗೆ ಹೊರಗಿನ ಅಪಾಯಗಳು. ಹಸಿದ ತೋಳುಗಳ ತರ ನೆರೆಹೊರೆಯ ರಾಜ್ಯಗಳು ಕದಂಬರ ಸಾಮ್ರಾಜ್ಯದ ಗಡಿಗಳನ್ನ ಸುತ್ತುವರಿಯಕ್ಕೆ ಶುರು ಮಾಡಿದ್ವು. ಯಾಕೆಂದ್ರೆ ಕದಂಬರ ಶಕ್ತಿ ಕಡಿಮೆ ಆಗ್ತಿದೆ ಅಂತ ಅವರಿಗೆ ಗೊತ್ತಾಗಿತ್ತು. ಇವರಲ್ಲಿ ಮುಖ್ಯವಾಗಿ ದಕ್ಷಿಣದ ಪಲ್ಲವರು ಮತ್ತು ಪೂರ್ವದ ಗಂಗರು. ಇವರಿಬ್ಬರು ಮೊದಲಿನಿಂದಲೂ ಕದಂಬರ ಎದುರಾಳಿಗಳೇ. ಕದಂಬರು ಯಾವಾಗ ದುರ್ಬಲರಾಗ್ತಾರೋ ಆ ಸಮಯಕ್ಕಾಗಿಯೇ ಕಾಯ್ತಾ ಇದ್ರು. ಆದರೆ ಅಪಾಯ ಬರೀ ಹೊರಗಿನಿಂದ ಮಾತ್ರ ಇರಲಿಲ್ಲ. ಸಾಮ್ರಾಜ್ಯದ ಅಡಿಪಾಯವನ್ನೇ ಒಳಗಿಂದ ಕೊರೆಯುವ ಹುಳುಗಳು ಹುಟ್ಕೊಂಡಿದ್ವು. ಹೌದು, ಆಂತರಿಕ ಕೊಳೆತ ಇಡೀ ರಾಜ್ಯವನ್ನೇ ದುರ್ಬಲಗೊಳಿಸುತ್ತಿತ್ತು. ಒಂದಲ್ಲ ಒಂದು ಯುದ್ಧದಿಂದಾಗಿ ಸೈನ್ಯದ ಬಲ ಕಡಿಮೆ ಆಗ್ತಾ ಬಂತು. ಅದೇ ಹೊತ್ತಿಗೆ ವ್ಯಾಪಾರ, ಕೃಷಿ ಎಲ್ಲ ಕುಸಿದು ಹೋಗಿ ರಾಜ್ಯದ ಖಜಾನೆ ಕೂಡ ಬರಿದಾಗ್ತಾ ಇತ್ತು. ನೀವೇ ಯೋಚನೆ ಮಾಡಿ, ಸೈನಿಕರಿಲ್ಲದೆ, ಸಂಪತ್ತಿಲ್ಲದೆ ಯಾವ ಸಾಮ್ರಾಜ್ಯ ತಾನೇ ನಿಲ್ಲೋಕೆ ಸಾಧ್ಯ? ಈ ಎಲ್ಲದರ ಪರಿಣಾಮ ಒಮ್ಮೆ ಸಿಂಹದಂತೆ ಗರ್ಜಿಸ್ತಿದ್ದ ರಾಜಧಾನಿ ಬನವಾಸಿ ನಿಧಾನವಾಗಿ ನಿಶ್ಶಬ್ದವಾಗೋಕೆ ಶುರುವಾಯಿತು. ಅದರ ಉತ್ಸಾಹ, ಅದರ ಚೈತನ್ಯ ಎಲ್ಲವೂ ಕಳೆದೋಗ್ತಿತ್ತು. ಮತ್ತು ಈಗ ನಾವು ಕಥೆಯ ಅತ್ಯಂತ ನೋವಿನ ಮತ್ತು ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದೀವಿ. ಅದೇ ಬನವಾಸಿಯ ಪತನ. ಇದು ಕೇವಲ ಪತನವಲ್ಲ, ಒಂದು ಯುಗದ ಅಂತ್ಯ. ಅಂತ್ಯ ಹತ್ತಿರ ಬಂತು ಅಂತ ಗೊತ್ತಿದ್ರೂ ಕದಂಬರು ಸುಮ್ಮನೆ ಶರಣಾಗಲಿಲ್ಲ. ತಮ್ಮ ಪೂರ್ವಜರ ಗೌರವಕ್ಕಾಗಿ, ತಾವು ಹುಟ್ಟಿದ ನಾಡಿಗಾಗಿ ಅವರು ಕೊನೆಯ ಉಸಿರು ಇರೋವರೆಗೂ ವೀರಾವೇಶದಿಂದ ಹೋರಾಡಿದ್ರು. ಆದರೆ ಅವರ ಹೋರಾಟ ಯಾರ ವಿರುದ್ಧವಾಗಿತ್ತು? ಅವರ ಹೋರಾಟ ಪಲ್ಲವರ ವಿರುದ್ಧನೂ ಅಲ್ಲ, ಗಂಗರ ವಿರುದ್ಧನೂ ಅಷ್ಟೇ ಅಲ್ಲ. ಅದು ಬದಲಾಗ್ತಿದ್ದ ಜಗತ್ತು, ಹೊಸ ಯುದ್ಧತಂತ್ರಗಳು ಮತ್ತು ಕಡಿಮೆ ಆಗ್ತಿದ್ದ ತಮ್ಮದೇ ಶಕ್ತಿಯ ವಿರುದ್ಧದ ಹೋರಾಟವಾಗಿತ್ತು. ಚಿಕ್ಕದಾಗಿ ಹೇಳಬೇಕಂದ್ರೆ ಅದು ಕಾಲದ ವಿರುದ್ಧದ ಯುದ್ಧವಾಗಿತ್ತು. ಕೊನೆಗೆ ಬನವಾಸಿ ಬಿತ್ತು. ಆದರೆ ಪತನವಾಗಿದ್ದು ಕೇವಲ ಒಂದು ನಗರ ಅಲ್ಲ, ಅದೊಂದು ಇಡೀ ಯುಗವೇ ಮುಗಿದು ಹೋಗಿತ್ತು. ಹಾಗಾದ್ರೆ ಒಂದು ಸಾಮ್ರಾಜ್ಯ ರಾಜಕೀಯವಾಗಿ ಮುಗಿದು ಹೋದ್ರೆ ಅದರ ಕಥೆನೂ ಮುಗಿದಾಗನ? ಖಂಡಿತ ಇಲ್ಲ. ಬನ್ನಿ, ನಮ್ಮ 4ನೇ ಭಾಗದಲ್ಲಿ ಕದಂಬರು ಬಿಟ್ಟು ಹೋದ ಆ ಅಳಿಸಲಾಗದ ಪರಂಪರೆ ಬಗ್ಗೆ ನೋಡೋಣ. ಬನವಾಸಿಯ ಪತನದೊಂದಿಗೆ ಕದಂಬರ ನೇರ ಆಳ್ವಿಕೆ ಸಂಪೂರ್ಣವಾಗಿ ಮುಗಿದೋಯ್ತು. ಹೌದು, ರಾಜಕೀಯವಾಗಿ ಅವರ ಅಧಿಕಾರಕ್ಕೆ ತೆರೆಬಿತ್ತು. ಆದರೆ ಅವರ ಹೆಸರು, ಆ ಕದಂಬ ಅನ್ನೋ ಸ್ವಾಭಿಮಾನದ ಹೆಸರು ಇತಿಹಾಸದ ಪುಟಗಳಿಂದ ಯಾವತ್ತಿಗೂ ಮರೆಯಾಗಲಿಲ್ಲ. ಇದು ಹೇಗೆ ಅಂದ್ರೆ, ಬನವಾಸಿಯ ಪತನದ ನಂತರ ಕದಂಬರ ಆಳ್ವಿಕೆ ಕೊನೆಗೊಂಡಿತು ನಿಜ. ಆದರೆ ಕನ್ನಡ ನಾಡಿನ ಸಂಸ್ಕೃತಿ, ಕಲೆ, ಆಡಳಿತದ ಮೇಲೆ ಅವರು ಬೀರಿದ ಪ್ರಭಾವ, ಅಂದ್ರೆ ಅವರ ಪರಂಪರೆ, ಅದು ಅಳಿಯದೆ ಉಳಿಯಿತು. ಇಂದ್ರಿಂದ ನಾವೊಂದು ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೋಬೇಕು. ಸಾಮ್ರಾಜ್ಯಗಳು ಬೀಳಬಹುದು, ಆದರೆ ಸ್ವಾಭಿಮಾನದಿಂದ ಹುಟ್ಟಿದ ಒಂದು ಹೆಸರು ಯಾವತ್ತಿಗೂ ಸಾಯೋದಿಲ್ಲ. ಹಾಗಾದ್ರೆ ಕದಂಬರ ರಾಜಕೀಯ ಪತನದೊಂದಿಗೆ ಅವರ ಕಥೆ ಮುಗಿದೋಯ್ತಾ? ಖಂಡಿತ ಇಲ್ಲ. ನಮ್ಮ ಮುಂದಿನ ಭಾಗದಲ್ಲಿ ಅವರ ಕಥೆಯ ಒಂದು ಹೊಸ ಅಧ್ಯಾಯವನ್ನೇ ತೆರೆಯೋಣ. ನಮ್ಮ ಮುಂದಿನ ಭಾಗದಲ್ಲಿ ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಹಕ್ಕಿಯ ಹಾಗೆ ಕದಂಬರ ಪರಂಪರೆ ಕರ್ನಾಟಕದ ಇತಿಹಾಸದಲ್ಲಿ ಇವತ್ತಿಗೂ ಹೇಗೆ ಜೀವಂತವಾಗಿದೆ ಅನ್ನೋದನ್ನು ನೋಡೋಣ. ಇದು ಕದಂಬರ ಪತನದ ಕತೆ. ಆದ್ರೆ ಒಂದು ಸಾಮ್ರಾಜ್ಯ ಕಣ್ಮರೆಯಾದಾಗ ಅದರ ಕತೆ ನಿಜವಾಗ್ಲೂ ಮುಗಿಯತ್ತಾ ಅಥವಾ ಬೇರೆ ರೂಪದಲ್ಲಿ ಮುಂದುವರಿಯತ್ತಾ?
ಮುಂದಿನ ಭಾಗದಲ್ಲಿ ಇದಕ್ಕೆ ಉತ್ತರ ಸಿಗಲಿದೆ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.